ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳಿದ್ದಾವೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಜೊತೆಗೆ ನೆನ್ನೆಂತೂ ನಮ್ಮ ಮಾರ್ಕೆಟಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್, ಅದ್ರ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದು ನೋಡಬಹುದು. 17 ಪಾಯಿಂಟ್ಸ್ ಅಥವಾ 0.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ನಿನ್ನೆ ಚಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು, ಸ್ಟೀಪ್ ಡೌನ್ ಫಾಲ್ ಕಂಡು ಬಂದಿತ್ತು. ಅರೌಂಡ್ 300 ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿತ್ತು. ಬಟ್ ಆ ನಂತರ ಒಳ್ಳೆ ರಿಕವರಿ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಯಾಕೆ ಈ ರೀತಿ ಡೌನ್ ಫಾಲ್ ಕಂಡು ಬಂತು ಅಂತಂದ್ರೆ, ನಿನ್ನೆ ಪವೆಲ್ ಅವರ ಸ್ಪೀಚ್ ಇತ್ತು. ಪವೆಲ್ ಅವರ ಸ್ಪೀಚ್ ನಂತರ ಕ್ವಶನ್ ಅಂಡ್ ಆನ್ಸರ್ ಲೈಕ್ ಸೆಷನ್ ಅಲ್ಲಿ ಅವರುಗಳು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದರೆ, ಮುಂದಿನ ರೇಟ್ ಕಟ್ ಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ರೇಟ್ ಕಟ್ ಗಳು ಈ ರೀತಿ ಅಗ್ರೆಸಿವ್ ಆಗಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಬರುವಂತ ಡೇಟಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಬಟ್ ಆನಂತರ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ರಿಕವರಿ ಕೂಡ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ಅರೌಂಡ್ 300 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿತ್ತು. ನೋಡಬಹುದು 41,929 ನಿನ್ನೆ ಎಲ್ಲೋ ಕ್ಲೋಸಿಂಗ್ ಬಂದು 42,330, ಆಲ್ಮೋಸ್ಟ್ 400 ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ. ಸೊ ಒಳ್ಳೆ ರಿಕವರಿ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 69 ಪಾಯಿಂಟ್ಸ್ ಅಥವಾ 0.38% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲೂ ಕೂಡ ನೋಡಬಹುದು ಸ್ಟೀಪ್ ಡೌನ್ ಫಾಲ್ ಆಗಿತ್ತು. ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ಹಾಗೂ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಐಸಿಐಸಿಐ ಬ್ಯಾಂಕ್ ಅಲ್ಲಿ 2.45% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ಫೋಸಿಸ್ ಅಲ್ಲಿ 0.5% ಡೌನ್ ಇದೆ. HDFC ಬ್ಯಾಂಕ್ ಅಲ್ಲಿ 2.78% ಡೌನ್ ಇದೆ. ವಿಪ್ರೋದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಅಲ್ಲಿ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಡಿಆರ್ ಗಳು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನೇನೆ ನೋಡಬಹುದು 9,791 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. 6,645 ಕೋಟಿ ನೆಟ್ ಬೈಯಿಂಗ್ ಅನ್ನ DIS ಮಾಡಿದ್ದಾರೆ. ಭರ್ಜರಿ ನೆಟ್ ಸೆಲ್ಲಿಂಗ್ ಅನ್ನ FIS ನೆನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಿಮಗೆ ರೀಸನ್ ಗೊತ್ತಿದೆ, ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅವರು ಈ ಮಟ್ಟಿಗೆ ಸೆಲ್ ಮಾಡಿದ್ದಾರೆ ಅಂತ. ಈಗ ಒಂದು ಐಡಿಯಾ ಕೂಡ ಬಂದಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಈಗ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಆ ಕಡೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಕಾರಣ ತುಂಬಾನೇ ವ್ಯಾಲ್ಯೂಯೇಷನ್ಸ್ ಕಡಿಮೆ ಇದೆ, ಹಾಗಾಗಿ ನಮ್ಮ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ. ಈಗ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿದೆ. ಇಂತಹ ಸಂದರ್ಭದಲ್ಲಿ ಬೇರೆ ಅಪರ್ಚುನಿಟೀಸ್ ಅನ್ನು ಕೂಡ ನೋಡ್ತಾ ಇರ್ತಾರೆ FIS. ಹಾಗಾಗಿ ಇಲ್ಲಿಗೆ ಬರ್ತಿದ್ದಂತ ಇನ್ಫ್ಲೋ ಅಲ್ಲಿ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಂತ 100% ಎಲ್ಲ ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರದೇ ಇಲ್ಲ ಅಂತಲ್ಲ, ಬರುತ್ತೆ, ಬರದೇ ಇರಲ್ಲ. ಬಟ್ ಮೆಜಾರಿಟಿ ಆ ಕಡೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ನಿನ್ನೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇವತ್ತು ಆಟೋ ಸ್ಟಾಕ್ ಗಳು ನಿಮ್ಮ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅಕ್ಟೋಬರ್ 1ನೇ ತಾರೀಕು ಪ್ರತಿ ತಿಂಗಳ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಟಾಟಾ ಮೋಟಾರ್ಸ್ ಆಗ್ಬೋದು, ಮಾರುತಿ ಸುಜುಕಿ ಆಗ್ಬೋದು, ಐಷರ್ ಮೋಟಾರ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಸುದ್ದಿಯಲ್ಲಿರ್ತವೆ. ಅಶೋಕ್ ಲೇಲ್ಯಾಂಡ್, JBM ಆಟೋ, TVS ಮೋಟಾರ್ಸ್, ಹೀರೋ ಮೋಟಾಕಾಪ್, ಬಜಾಜ್ ಆಟೋ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಅತುಲ್ ಆಟೋ, SML ಐಸುಜು, ಇವೆಲ್ಲವೂ ಕೂಡ ಸುದ್ದಿಯಲ್ಲಿರ್ತವೆ. ಎಸ್ಪೆಷಲಿ ಆಟೋ ಮೇಕರ್ಸ್ ಮಂತ್ಲಿ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಜೊತೆಗೆ ಸೆಪ್ಟೆಂಬರ್ ಮುಗಿದ್ರಿಂದ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಇನ್ವೆಸ್ಟರ್ಸ್, ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ. ಯಾವ ರೀತಿ ಕ್ವಾರ್ಟರ್ಲಿ ರಿಸಲ್ಟ್ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಈಗ ಗೊತ್ತಾಗುತ್ತೆ 3 ತಿಂಗಳ ಡೇಟಾ ಕಂಪೇರ್ ಮಾಡಿದಾಗ. ಆ ನಿಟ್ಟಿನಲ್ಲಿ ಕೂಡ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ. ಆಟೋ ಸ್ಟಾಕ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು. ಯಾವ ರೀತಿಯಲ್ಲಿ ನಂಬರ್ಸ್ ಇರುತ್ತೆ ಅದ್ರ ಮೇಲೆ ರಿಯಾಕ್ಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ನಿನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಜಾಸ್ತಿನೇ. ಇವತ್ತು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಆಟೋ ಸೇಲ್ಸ್ ನ ಡೇಟಾದಲ್ಲಿ ಅಂತ. ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ. ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ. 1.2 ಲಕ್ಷ ಕೋಟಿ ಒಪ್ಪಂದವನ್ನ ರಾಜಸ್ಥಾನ್ ಗವರ್ನಮೆಂಟ್ ನ ಜೊತೆ ಮಾಡ್ಕೊಂಡಿದೆ. ರಿನ್ಯೂವಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡಬಹುದು. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ NTPC ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಸೇಮ್, ಈ ಕಂಪನಿ ಕೂಡ ರಾಜಸ್ಥಾನ್ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ 25 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ. ಆ ಕಾರಣದಿಂದ NTPC ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ನಿನ್ನೆ ಈಗಾಗಲೇ ಇದರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ. ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ಅದು 1241 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆ ಕಾರಣದಿಂದ ಕಲ್ಪತರು ಪ್ರಾಜೆಕ್ಟ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. 22,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಜೂನ್ 2023 ಚಾರ್ಟ್ ಅವೈಲೇಬಲ್ ಇದೆ. ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸ್ಟಾಕ್ ಅಲ್ಲಿ ಅಂತ.
ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ. ಇವತ್ತಿಂದ 57 ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ನೀವು ಇಲ್ಲಿ ನೋಡಬಹುದು 3500 ಕೋಟಿ QIP ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಒಂದು ಸರ್ಕಾರಿ ಕಂಪನಿ, ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅನಂತರ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ. ಅಂದ್ರೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಅಬ್ಸರ್ವ್ ಮಾಡಬಹುದು ಇವತ್ತು ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಕೂಡ ಸುದ್ದಿಲಿರುತ್ತೆ. ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಕಂಪನಿ ಶಿಪ್ಮೆಂಟ್ ಚಾರ್ಜಸ್ ಅನ್ನ ಹೈಕ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 9% ಇಂದ 12% ವರೆಗೂ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಆ ಕಾರಣದಿಂದ ಬ್ಲೂ ಡಾಟ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಶಿಪ್ಮೆಂಟ್ ಪ್ರೈಸ್ ಹೈಕ್ ಮಾಡೋದು ಅಂದ್ರೆ ಕಂಪನಿಯ ರೆವಿನ್ಯೂಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಆ ಕಾರಣದಿಂದ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು ಶೇರ್ ಹೋಲ್ಡರ್ಸ್ಗೆ. ಬಟ್ ಯಾರೆಲ್ಲ ಶಿಪ್ಮೆಂಟ್ ಕಳಿಸ್ತಾ ಇದ್ರು ಅಂತವ್ರಿಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ. ಕನ್ಸ್ಯೂಮರ್ಸ್ಗೆ ನೆಗೆಟಿವ್ ನ್ಯೂಸ್, ಕನ್ಸ್ಯೂಮರ್ಸ್ ಅಂದ್ರೆ ಕಸ್ಟಮರ್ಸ್ಗೆ. ಬಟ್ ಶೇರ್ ಹೋಲ್ಡರ್ಸ್ಗೆ ಇದು ಖಂಡಿತ ನೆಗೆಟಿವ್ ಅಲ್ಲ, ಪಾಸಿಟಿವ್ ನ್ಯೂಸ್ ಆಗುತ್ತೆ. 19,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ 20% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 150% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. 2015ರಿಂದ ಕೂಡ ಡೌನ್ ಇತ್ತು ಸ್ಟಾಕ್. ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬ್ಲೂ ಡಾಟ್ಸ್ ಎಕ್ಸ್ಪ್ರೆಸ್ ಅನ್ನ. ನಂತರ PC ಜ್ಯುವೆಲರ್ ನೆನ್ನೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ. 178 ರೂಪೀಸ್ ಅಲ್ಲಿ ಇದೆ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಒಂದು ಪೆನ್ನಿ ಸ್ಟಾಕ್ ತರ ಕಾಣುತ್ತೆ. ಇನ್ನು ರೆಕಾರ್ಡ್ ಡೇಟ್ ಎಲ್ಲ ಅನೌನ್ಸ್ ಮಾಡಿಲ್ಲ, ಅದನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ್ಮೇಲೆ. ಸೊ ನಿನ್ನೆ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ 1:10 ರೇಷಿಯೋದಲ್ಲಿ. ಅಂದ್ರೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡುವಂತ ನಿರ್ಧಾರಕ್ಕೆ. ಆ ಕಾರಣದಿಂದ PC ಜ್ಯುವೆಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ. ಸೊ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಕಾಣುತ್ತೆ. ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈ ಕಂಪನಿ. ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಂತಹ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ, ಅಥವಾ ದೂರ ಇದ್ರೂ ಕೂಡ ಒಳ್ಳೇದು. ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ, ನಿಮ್ಗೆ ಏನಾದ್ರೂ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಆ ನಂತರ ಡಿಸಿಷನ್ ತಗೊಳ್ಳಿ. ನಂತರ ಪಿರಮಲ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ $80 ಮಿಲಿಯನ್ ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ ಕೆಂಟುಕಿಯಲ್ಲಿ. ಈ ಎಕ್ಸ್ಪಾನ್ಷನ್ ಪ್ಲಾನ್ ಅನೌನ್ಸ್ ಮಾಡಿರೋ ಕಾರಣಕ್ಕೆ ಪಿರಮಲ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಿನ್ನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. USFDA ಅಪ್ರೂವಲ್ ಸಿಕ್ಕಿತ್ತು, ಹಾಗಾಗಿ ನಿನ್ನೆ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ. ಅಕ್ಟೋಬರ್ 2022ರಿಂದ ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ನಂತರ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ UK ಬ್ಲಾಸ್ಟ್ ಫರ್ನೆಸ್ ಆಪರೇಷನ್ಸ್ ಕ್ಲೋಸ್ ಮಾಡಿದೆ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಸ್ಟೀಲ್ ಸೆಕ್ಟರ್ ಸ್ವಲ್ಪ ಬುಜಿಂಗ್ ಇದೆ ಸದ್ಯದ ಮಟ್ಟಿಗೆ ಬಿಕಾಸ್ ಆಫ್ ಚೈನಾ ಸ್ಟಿಮ್ಯುಲಸ್. ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಇರುತ್ತೆ ರಿಯಾಕ್ಷನ್ ಅಥವಾ ನೆಗೆಟಿವ್ ಇರುತ್ತಾ ಅಂತ. ಸೊ ಸ್ಟೀಲ್ ಇಂಡಸ್ಟ್ರಿಯನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ನಾನು ಅವಾಯ್ಡ್ ಮಾಡ್ತೀನಿ ಅಂತ. ಬಿಕಾಸ್ ಆಫ್ ಇದು ಗ್ಲೋಬಲ್ ಕಮಾಡಿಟಿ ಆಗಿರೋದ್ರಿಂದ ಚೈನಾದಲ್ಲಿ ಸಮಸ್ಯೆ ಆದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟೀಲ್ ಇಂಡಸ್ಟ್ರಿ ರಿಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ನೀವು ಯಾವುದೇ ಸ್ಟೀಲ್ ಕಂಪನಿಯ ಚಾರ್ಟ್ ಅನ್ನ ತೆಗೆದು ನೋಡಿ, ಅದರ ಚಾರ್ಟ್ ಆಲ್ಮೋಸ್ಟ್ ಸಿಮಿಲರ್ ಟು ಟಾಟಾ ಸ್ಟೀಲ್ ಗೆ ಇರುತ್ತೆ. ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ನೀವು ವೇದಾಂತ ತೆಗೆದು ನೋಡಿ, ಅದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಅದರ ಚಾರ್ಟ್ ಕೂಡ ಹಿಂಗೆ ಸೀಸಾ ಟೈಪ್ ಅಲ್ಲಿ ಕಾಣುತ್ತೆ. ಮೆಜಾರಿಟಿ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ನಾನು ಅವಾಯ್ಡ್ ಮಾಡ್ತೀನಿ. ಪೊಸಿಷನಲ್ ಟ್ರೇಡ್ ಗಳಿಗೆ ಓಕೆ, ಬಟ್ ಲಾಂಗ್ ಟರ್ಮ್ ಗೆ ಅಷ್ಟು ಒಳ್ಳೆ ಸ್ಟಾಕ್ ಅನ್ಸೋದಿಲ್ಲ ಸ್ಟೀಲ್ ಇಂಡಸ್ಟ್ರಿ ಸ್ಟಾಕ್ ಗಳು. ಅಂತೇಳಿ ನಾನು ಯೂಶುವಲಿ ಅವಾಯ್ಡ್ ಮಾಡ್ತೀನಿ ಈ ಸ್ಟಾಕ್ ಗಳನ್ನ. ನಂತರ ಇಂಡಿಯಾ ಗ್ಲೈಕಾಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗ್ರೈನ್ ಬೇಸ್ಡ್ ಡಿಸ್ಟಿಲರಿ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂಡಿದೆ. ಒಂದು ಎಥೆನಾಲ್ ಬ್ಲೆಂಡಿಂಗ್ ಮಾಡುವಂತ ಕೆಲಸ ಮಾಡುತ್ತೆ ಈ ಕಂಪನಿ. ಗ್ರೈನ್ ಬೇಸ್ಡ್ ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ 9 ಪಾಯಿಂಟ್ಸ್ ಅಥವಾ 0.03% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್. ಬಟ್ ನಿಕೈ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಜಪಾನ್ ಮಾರ್ಕೆಟ್ ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ಪಾಸಿಟಿವ್ ಇದೆ. ಕೆಲವೊಂದು ಇನ್ನು ಮಾರ್ಕೆಟ್ ಓಪನ್ ಆಗಿ ಇದರಲ್ಲಿ ಓಪನ್ ಆಗಿರೋ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಬಟ್ ಇಂಡಿಕೇಶನ್ ಅಂತೂ ಫ್ಲಾಟಿಶ್ ಇದೆ. ಮ್ಯೂಟೆಡ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ. ಇನ್ ಕೇಸ್ 9 ಕಾಲಷ್ಟರಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ, ಆಗ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಇರುತ್ತೆ. ಇನ್ ಕೇಸ್ ಏನಾದ್ರು ಡೌನ್ ಆದ್ರೆ ಗ್ಯಾಪ್ ಡೌನ್ ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಸದ್ಯದ ಮಟ್ಟಿಗೆ ಮ್ಯೂಟೆಡ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನೋಡೋಣ ಯಾವ ರೀತಿ ಓಪನಿಂಗ್ ಆಗುತ್ತೆ ಅಂತ. ಆನಂತರ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ನಿನ್ನೆಂತೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ. ಸರಿಗಳೇ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.